ಕೆಎಂಎಫ್ ಹಾಗೂ ಹಾಸನ ಹಾಲು ಒಕ್ಕೂಟದಿಂದ ಚನ್ನರಾಯಪಟ್ಟಣ ತಾಲೂಕಿನ ವಿವಿಧ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ತಲಾ 4,05,000 ಸಹಾಯಧನದ ಚೆಕ್ ಅನ್ನು ಶಾಸಕ ಬಾಲಕೃಷ್ಣ ವಿತರಿಸಿದರು. ಈ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಂಘದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು. ಚೆಕ್ ವಿತರಣೆ ಮಾಡಿದ ಬಳಿಕ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘ, ಕಲಸಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಸನ ಹಾಲು ಒಕ್ಕೂಟ ಮತ್ತು ಕೆಎಂಎಫ್ ವತಿಯಿಂದ ಕಟ್ಟಡದ ನಿರ್ಮಾಣದ ಸಹಾಯಧನದ ಒಂದು ಚೆಕ್ಕನ್ನು ಇವತ್ತು ವಿತರಣೆಯನ್ನು ಇಲ್ಲಿ ಮಾಡಿದ್ದೇವೆ. ಕಲಸಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 4,05,000 ರೂಪಾಯಿ ಇವತ್ತು ಚೆಕ್ಕನ್ನು ನೀಡಿದ್ದೇವೆ. ಅದೇ ರೀತಿ ಸೋಸಲ್ಗೆರೆ ಸಂಘಕ್ಕೆ ಕೆಎಂಎಫ್ದು 4,05,000, ಹಾಸನ್ ಮಿಲ್ಕ್ ಯೂನಿಯನ್ದು 2,70,000 ರೂಪಾಯಿ. ಅದೇ ರೀತಿ ಕಲ್ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 4,05,000 ರೂಪಾಯಿ ಸಹಾಯಧನ. ಇವತ್ತು ಈ ತಾಲೂಕಿನಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಸಂಘಗಳಿಗೆ ಸಹಾಯಧನವನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಈ 3 ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು, ಎಲ್ಲ ಕಾರ್ಯದರ್ಶಿಗಳು ಕೂಡ ಬಂದು ಇವತ್ತು ಸ್ವೀಕಾರವನ್ನು ಮಾಡಿದ್ದಾರೆ. ಇವತ್ತು ಡೈರಿ ಉದ್ಯಮವನ್ನು ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ದೃಷ್ಟಿನಲ್ಲಿ ಇವತ್ತು ತಾಲೂಕಿನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಿದ್ದೇವೆ. ಮುಂದಿನ ದಿನಮಾನಗಳಲ್ಲೂ ಕೂಡ ಏಕೆಂದರೆ ಇವತ್ತಿನ ಈಗಾಗಲೇ ನನಗೆ ತಿಳಿದಿರುವಂಗೆ ಇವತ್ತು ಬರಗಾಲದ ಛಾಯೆ ಇದೆ. ಇವತ್ತು ಅಲ್ಪ ಸ್ವಲ್ಪದ ತೇವಾಂಶದ ಮಳೆ ಈ ಸಲ ಆಗಿದೆ, ಬಹುಶಃ ಅದು ಒಳಗಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಡೈರಿ ಉದ್ಯಮ ಇವತ್ತು ಜನರನ್ನು ಆರ್ಥಿಕವಾಗಿ ಸಬಲತೆ ಅನ್ನುವಂಥಕ್ಕಂಥದ್ದಕ್ಕೆ ಇವತ್ತು ವಿಶೇಷವಾಗಿ ಸಹಕಾರ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ಡೈರಿ ಉದ್ಯಮದ ಬೆಳವಣಿಗೆಗೆ ಕಳೆದ 30 ವರ್ಷಗಳಿಂದನೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನಾವು ಈ ತಾಲೂಕಿನಲ್ಲಿ ನೀಡಿದ್ದೇವೆ, ಮುಂದೂ ಕೂಡ ನೀಡ್ತೇವೆ. ಇನ್ನೇನು ಮೆಗಾ ಡೈರಿ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಉದ್ಘಾಟನೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇದೆಲ್ಲ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಹಾಲಿನ ದರವನ್ನು ಕೂಡ ಹೆಚ್ಚಿಗೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಆ ಒಂದು ಪ್ರಾಜೆಕ್ಟ್ದು ಎಲ್ಲ ಇದಾದ ಮೇಲೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಈ ಕಟ್ಟಡಕ್ಕೆ ಸಹಾಯಧನವಾಗಿ ಉಚಿತವಾಗಿ ನೀಡುವಂಥ ಸಹಾಯಧನವನ್ನು ಒಳ್ಳೆ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಎಲ್ಲ ಸಂಘದ ಅಧ್ಯಕ್ಷರು, ನಿರ್ದೇಶಕರು, ಕಾರ್ಯದರ್ಶಿಗಳಿಗೆ ಶುಭ ಕೋರ್ತೇನೆ. ನಮಸ್ಕಾರ.